ಇದು ನಿಮ್ಮ ಧ್ವನಿ. ದೇಶವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೆ. ಯಾಕೆಂದರೆ ನಮಗೆ 80 ವರ್ಷಗಳು ಇವತ್ತಿಗೆ ಪೂರೈಸುತ್ತೆ, 81ಕ್ಕೆ ಹೆಜ್ಜೆ ಇಡುತ್ತೆ ಮುಂದಿನ ದಿನಗಳು. ಅದರಿಂದ ಈ ಒಂದು ಕಾರ್ಯಕ್ರಮ ಸಣ್ಣ ನಮ್ಮ ಕಳವಾರ ಗ್ರಾಮದಲ್ಲಿ ಇವತ್ತು ನಾವು ಏರ್ಪಡಿಸಿದ್ದೀವಿ. ಈ ಸಣ್ಣ ಗ್ರಾಮದಲ್ಲಿ ಒಂದು ಕುಗ್ರಾಮನೇ ಅನ್ನಬೇಕು. ಆಗಿನ ಕಾಲದಲ್ಲಿ ನಮ್ಮ ಕೆ ಎಂ ಗೋವಿಂದ ರೆಡ್ಡಿ ಸರ್ ಅವರು ಓದಿದಂಥ ಶಾಲೆ ಇದು. ಈ ಶಾಲೆ ಸಣ್ಣ ಶಾಲೆ ಆದರೂ ನೋಡಿ, ಅಂಥ ಶಾಲೆಯಲ್ಲಿ ಓದಿರುವಂತಹ ಮಹನೀಯರು ಅವರು ಉನ್ನತ ಮಟ್ಟಕ್ಕೇರಿದ್ದಾರೆ. ಇವತ್ತು ಅವರು ವಕೀಲರಾಗಿ ಫಸ್ಟ್ ವಕೀಲ ವೃತ್ತಿಗೆ ಸೇರಿಕೊಂಡು ನಂತರ ಹಾಗೆಯೇ ಮುಂದುವರಿತಾ ಖ್ಯಾತ ವಕೀಲರಾಗಿ ನಂತರ ಇಡೀ ಜಿಲ್ಲೆ ವಕೀಲರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸಂದರ್ಭಗಳು ಬಂದಿದೆ. ಯಾಕೆಂದ್ರೆ ನೋಡಿ, ಅವರ ಖ್ಯಾತಿ ಹೆಂಗೆ ಪಡೆದಿದ್ದಾರೆ. ವಕೀಲರೆಲ್ಲರೂ ಸೇರಿ ಓಟಿನ ಮುಖಾಂತರ ಚುನಾವಣೆಯ ಮುಖಾಂತರವಾಗಿ ಇಡೀ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ತದನಂತರದಲ್ಲಿ ಸರ್ಕಾರನೇ ಅವರನ್ನು ಗುರುತಿಸಿ ಒಳ್ಳೆಯ ಹುದ್ದೆಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಭಿಯೋಜಕರು ನೋಡಿ, ಎಂಥ ಹುದ್ದೆ ಗೊತ್ತಿದ್ದು, ಸರ್ಕಾರದ ಹುದ್ದೆ ಇದು. ಅಂಥ ಹುದ್ದೆಯನ್ನು ಸರ್ ಅವರಿಗೆ ಸಮರ್ಪಣೆ ಮಾಡಿದೆ ಸರ್ಕಾರ. ಅಂತ ದೊಡ್ಡವರು ಈ ದಿನ ಇಂಥ ಸಣ್ಣ ಶಾಲೆಯಲ್ಲಿ ಓದಿ ಆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಅಂಥವರು ಈ ಒಂದು ಶಾಲೆಗೆ ಈ ದಿನ ಬಂದಿದ್ದಾರೆ. ನಮ್ಮ ಸೌಭಾಗ್ಯ ಅಂತಲೇ ನಾವು ಅಂದ್ಕೊಳ್ಬೇಕು. ಅವರ ಈ ಶಾಲೆ ನಾನು ಓದಿರೋ ಸರ್, ಈ ದಿನ ನಾನೇನು ಒಂದು ಕೊಡುಗೆ ಕೊಡಿಸ್ತೀನಿ. ಸಣ್ಣ ಕಾಣಿಕೆ ಸರ್, ಅದೇನು ದೊಡ್ಡದಲ್ಲ, ಹೇಳ್ಕೊಬಿಡಿ ಸರ್, ಬೇಡ ನಾನು ಬರೋದು ಇಲ್ಲ, ಏನು ಬೇಕಾಗಿಲ್ಲ, ನೀವು ಕೊಡಿ ಸರ್ ಅಂತಂತೇಳಿ ಒಂದು ನಾವು ಟಿ ವಿ ಕೇಳಿದ್ವಿ. ಶಾಲೆಗೆ ಏನು ಬೇಕು ಅಂತ ಒಂದು ಟಿ ವಿಯನ್ನು ಈ ದಿನ ನಿಮ್ಮ ಮಕ್ಕಳಿಗೆ ಪಾಠಗಳಿಗೆ ಸಮರ್ಪಕವನ್ನು ಮಾಡ್ತಾ ಇದ್ದಾರೆ. ಅದನ್ನು ಆಯೋಜನೆ ಮಾಡ್ಕೊಳ್ಳಿ ಅಂತ ಅವರಿಗೆ ದಾನವಾಗಿ ನೀಡ್ತಾ ಇದ್ದಾರೆ. ಅವ್ರಿಗೆ ದೊಡ್ಡ ಚಪ್ಪಾಳೆ. ಯಾಕೆಂದರೆ ಇದೇ ಶಾಲೆಯ ವಿದ್ಯಾರ್ಥಿ ಅವರು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ. ಅವ್ರಿಗಿನ್ನೂ ದೇವರ ಆಯುಷು ಆರೋಗ್ಯವನ್ನು ಕೊಡಲಿ ಅಂತಂದೇಳಿ ದೇವರನ್ನು ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಸುದೀಪ್ ರೆಡ್ಡಿರವರು ಕರವೇ ಅಧ್ಯಕ್ಷರು ತಾಲೂಕು, ಚಿಕ್ಕಬಳ್ಳಾಪುರ ತಾಲೂಕು. ಅವರು ಸಹ ಅವರಷ್ಟಕ್ಕೆ ಅವರೇ ನೋಡಿ, ಅವರು ಎಷ್ಟು ಪ್ರೀತಿ ಇದೆಯೋ ಅವರು ಇದೇ ಶಾಲೆಯ ಸ್ಟೂಡೆಂಟ್ ವಿದ್ಯಾರ್ಥಿ ಬಂದು ಕೇಳಿದ್ರು, ಸರ್ ಏನನ್ನ ಒಂದು
ನಿಮ್ಮ ಮಕ್ಕಳಿಗೆ ಏನಾದ್ರು ಒಂದು ದಾನ ಕೊಡ್ತೀನಿ ಸರ್ ನಾನು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಪಾಪ ಬಂದು ಮೂವರು ಬಂದು ಅದರ ಹತ್ರ ನೀವೇನು ಹೇಳಿ ಸರ್ ಅಂತಂದರು. ನಮಗೆ ಟ್ರ್ಯಾಕ್ ಶೂಟು ಬೇಕಪ್ಪ ಮಕ್ಕಳಿಗೆ, ಬ್ಯಾಗು, ಟ್ರ್ಯಾಕ್ ಶೂಟ್ ಮೊದಲು ಹೇಳಿದೆ, ಆಮೇಲೆ ಬ್ಯಾಗು ಕೊಡ್ತೀನಿ ಸರ್, ಇನ್ನೂ ಏನಾರ ಕೇಳಿ ಅಂತಂದರು. ಉದಾರ ಮನಸ್ಸಿನವರು ಬ್ಯಾಗು ಮತ್ತು ಟ್ರ್ಯಾಕ್ ಶೂಟನ್ನು ಇವತ್ತು ನಿಮ್ಮ ಈ ಶಾಲೆಯ ಮಕ್ಕಳಿಗೆ ಸಮರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ನಿಮ್ಮಿಂದ ಎಲ್ಲ ದೊಡ್ಡ ಚಪ್ಪಾಳೆಯನ್ನು ಅಂಬೇಡ್ಕರ್ ಅವ್ರಿಗೆ ನಿಲ್ಸು ಏನು ಹೇಳಿದ್ ನನಗೆ ಹಾಕಿ ಹಾಕಿ ಒಂದ್ರಲ್ಲೆಲ್ಲ ಮಾಡ್ತಾ ಇರೋದು ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದೀವಿ ಹಬ್ಬನ. ನಮ್ಮ ಹಬ್ಬಗಳಿಗಿಂತ ಹೆಚ್ಚು ಪ್ರೀತಿಸುವಂತ ಹಬ್ಬ. ನಂಬಿದವರ ಪಾಲಿನ ಕಲ್ಪತರು ನೀನೆ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು. 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚೊಪ್ಪಿಸಿದ್ದು ಬಿಹಾರದಿಂದ ಮಂಗಲ್ ಪಾಂಡೆ ಅವರು. 1857 ಸಿಪಾಯಿ ದಂಗೆ ಅಂತ, ಅಲ್ಲಿಂದ ಆರಂಭವಾದ ಸ್ವಾತಂತ್ರ್ಯ ದಿನ ಚಳುವಳಿ 1947ರವರೆಗೂ ನಡೀತು. ಕೊನೆಗೆ ನಮ್ಮ ಪೂರ್ವಜರ ತ್ಯಾಗಗಳು, ಬಲಿದಾನಗಳಿಂದ ಸೈನಿಕರು, ಸ್ವಾತಂತ್ರ್ಯ ಸೇನಾನಿಗಳು, ರೈತರು, ಸಾರ್ವಜನಿಕರು ಯಾರ್ಯಾರು ದೇಶದ ಬಗ್ಗೆ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ರು, ದೇಶ ಪ್ರೇಮಿಗಳು ಎಲ್ಲರೂ ಕೂಡ, ಮಕ್ಕಳು, ಮುದುಕರು, ಯುವಕರು ಎಲ್ಲರೂ ಕೂಡ ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣಗಳನ್ನು ಕೊಟ್ಟಿದ್ದಾರೆ. ನಮಗೋಸ್ಕರ ಒಳ್ಳೆ ವಿದ್ಯಾಭ್ಯಾಸ ಆದಮೇಲೆ ಒಳ್ಳೆ ವ್ಯಕ್ತಿಗಳಾಗ್ತೀರ. ಮುಚ್ಚು ಬಾಯಿ, ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿ ಎಚ್ಚರಿ ಕೊಡುವ ಸೊಕ್ಕೆ ನಿನಗೆ. ಇಲ್ಲಿ ಕಟ್ಟಡ ಕಟ್ಟುವ ಅಧಿಕಾರಿ ಇರುವುದು ನಮಗೆ, ನಿಮಗಲ್ಲ. ಹರ ಹರ ಮಹಾದೇವ್. ಅರ್ಥಪೂರ್ಣ ಕಾರ್ಯಕ್ರಮ. ಮೊನ್ನೆ ನನಗೆ ಹೇಳಿದ್ರು ಸುದೀಪ್ ರೆಡ್ಡಿ ಅವರು, ಅಣ್ಣ ಆಗಸ್ಟ್ 15 ನಾನು ಹುಟ್ಟಿರೋ ಊರು ಹಾಗೂ ಓದಿರೋ ಶಾಲೆಗಣ ಎಲ್ಲರಿಗೂ ಒಂದು ಸಣ್ಣ ಅಳಿಲು ಸೇವೆ ಮಾಡ್ತಾ ಇದ್ದೀನಿ. ನನ್ನ ಕೈಯಿಂದ ನಮ್ಮ ತಾಲೂಕು ಅಧ್ಯಕ್ಷರು ಸುದೀಪ್ ಅವ್ರು ನನಗೆ 20 ದಿನ ಮೊದಲೇ ಹೇಳಿದರು, ಅವತ್ತೆಲ್ಲೇ ಇದ್ರೂ ನೀವು ಬರಬೇಕಣ್ಣ ಈ ಕಾರ್ಯಕ್ರಮಕ್ಕೆ. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಇದ್ರ ಮಧ್ಯೆ ನಮ್ಮ ಜೀವನ ಇದೆ ಅಲ್ವಾ. ನಾವೊಂದು 4 ಜನಕ್ಕೆ ಸಹಾಯ ಮಾಡಬೇಕು. ನನಗಂತೂ ತುಂಬ ಖುಷಿ ಆಯಿತು. ಇವತ್ತು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಯಾಕಂದರೆ ಆ ಪುಟಾಣಿ ಮಕ್ಕಳು ನೋಡಿದೆ, ಅವರ ಡ್ಯಾನ್ಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು. ಅದೇ ಥರ ನಾವು ಈ ಸೇವಾ ಮನೋಭಾವನ ಈ ಚಿಕ್ಕ ವಯಸ್ಸಿಂದಲೇ, ಇನ್ನೂ ಚಿಕ್ಕ ಒಂದು 30 ವರ್ಷನೇನೋ, ನಮ್ಮ 26 ವರ್ಷ ಸುದೀಪ್ ರೆಡ್ಡಿ. ತುಂಬ ಖುಷಿ ಆಯಿತು. ಹುಟ್ಟೂರಾದ ನನ್ನ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಚಿಕ್ಕ ಅಳಿಲು ಸೇವೆ ಮಾಡ್ತಾ ಇದ್ದಾರೆ. ಆ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾರೆ. ಇವತ್ತು ಸ್ವತಂತ್ರ ದಿನಾಚರಣೆ 80ನೇ ವರ್ಷಕ್ಕೆ ಕಾಲಿಟ್ಟಿರೋದು. ಮುಂದಿನ ದಿನಗಳಲ್ಲಿ 81ನೇ ವರ್ಷಕ್ಕೆ ಕಾಲಿಡುವಂಥ ದಿನಗಳಲ್ಲಿ ನೀವು ಒಳ್ಳೆ ಚೆನ್ನಾಗಿ ಓದ್ಕೊಂಡು ನಿಮಗೇನೋ ಒಂದು ಗೌರ್ಮೆಂಟ್ ಜಾಬ್ ಅನ್ನೋದು ನಿಮ್ಗೆ ಅಲ್ಲಿ ಇರಬೇಕು. ಮತ್ತು ನಮ್ಮೆಲ್ಲ ಬಂದಿರೋ ಅತಿಥಿಗಳಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾಗಿ ಒಳ್ಳೆ ಗೌರ್ಮೆಂಟ್ ಜಾಬ್ ತಗೊಂಡು ಪೊಲೀಸ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, DC ಆಗಿರ್ಬೋದು, ಒಳ್ಳೆ ಸ್ಥಾನ ತಗೊಂಡಿದ್ರೇ ನಿಮಗೆ
ಬೆಲೆ. ಗೋರ್ಮೆಂಟ್ ಸ್ಕೂಲು ಅಂತ ನಾವು ಅಷ್ಟು ಸಲೀಸಾಗಿ ತೆಗಿಯೋಕ್ಕಾಗೋದಿಲ್ಲ. ನಮ್ಮ ಪ್ರೈವೇಟ್ ಸ್ಕೂಲ್ಗಿಂತಾನು ಗೌರ್ಮೆಂಟ್ ಸ್ಕೂಲ್ ಬೆಟರ್ ಆಗಿ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ನಾನು 1ನೇ ಕ್ಲಾಸಿಂದ 5ನೇ ಕ್ಲಾಸಿನವರೆಗೂ ಇದೇ ಸ್ಕೂಲಲ್ಲೇ ಓದಿರೋ ಮಗು ನಾನು. ಇವತ್ತು ನನ್ನ ಗುರುತಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷ ಚಲಪತಿ ಗೌಡ ಅನ್ನೋರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಮ್ಮಿನೇ. ದಯವಿಟ್ಟು ನೀವೆಲ್ಲ ಚೆನ್ನಾಗಿ ಓದಿ ನೀವು ಒಂದು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತ ಕೇಳ್ತಾರೆ. ಬಿಸ್ನೆಸ್ ಆಗಿಬಿಟ್ಟಿದೆ. ಆ ಬಿಸ್ನೆಸ್ಸಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ಶಿಕ್ಷಕರೆಲ್ಲ ನಶಿಸಿ ಹೋಗ್ತಾ ಇದೆ. ಇದು ಹೆಚ್ಚಾಗಿ ಈ ನಮಗೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಲಭಿಸಿದಾಗ ಮಾತ್ರ ಹೆಚ್ಚು ಮಕ್ಕಳು ಈ ಕಡೆ ಆಕರ್ಷಿತರಾಗ್ತಾರೆ. ಈಗ ಏನು ಈ ಮೊಬೈಲ್ ಯುಗ, ಈ ಚಿಕ್ಕ ಎಳೆ ಮಕ್ಕಳಿಗೂ ಸಹ ಮೊಬೈಲ್ ಕೊಟ್ಬಿಟ್ರೆ ಅವರು ಆಪ್ರೇಟ್ ಮಾಡ್ತಾರೆ. ನನಗೆ ಗೊತ್ತಾಗೋದಿಲ್ಲ, ನಾವು ಬರೀ ಇನ್ಕಮಿಂಗು ಔಟ್ ಗೋಯಿಂಗ್ ಅಷ್ಟೇ. ಅದೇ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಅವರು ಎಲ್ಲ ಏನೆಲ್ಲ ಓಪನ್ ಮಾಡಿ. ನಿಮಗೆ ತಂದೆ ತಾಯಿ ಕಷ್ಟ ಬಿದ್ದು ಶಾಲೆ ಕಳಿಸ್ತಾರೆ. ನಿಮಗೂ ಎಲ್ಲೋ ಒಂದು ಕಡೆ ನಿಮ್ಮ ಸ್ನೇಹಿತರು, ನಿಮ್ಮ ಒಡನಾಟಿ ಸಹಪಾಠಿಗಳು ಬೇರೆ ಸ್ಕೂಲ್ಗೆ ಹೋಗಿ, ಕಾನ್ವೆಂಟ್ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ತಾ ಇದ್ದಾರೆ, ಅಲ್ಲೇ ಅಂಥ ಸ್ಕೂಲ್ ಹೋಗ್ತಾರೆ, ಈಗ ಅಂತೇಳಿ ನಿಮ್ಮ ಮನಸ್ಸಿನ ಭಾವನೆ ಇರ್ಬೋದು. ಖಂಡಿತವಾಗಿ ಅದನ್ನು ತೆಗೆದು ಸೈಡ್ಗಿಡಿ. ಇವತ್ತಿಂದನೇ ನಾವು ಅವರಿಗಿಂತ ಏನು ಕಡಿಮೆ ಇಲ್ಲ ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿ ಬರಬೇಕು. ಮತ್ತು ಇತ್ತೀಚೆಗೆ ನನಗೇನೋ ಅಂದರೆ, ನಾನೇನು ಈ ಶಾಲೆ ಬಿಟ್ಟು ಹೋದ್ಮೇಲೆ ಈ ರೀತಿಯಾದ ಒಂದು ಸಭೆ ಆಗಲಿ, ಒಂದು ಅಟ್ಲೀಸ್ಟ್ ಒಂದು ಈ ಕುಳಿತುಕೊಂಡು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಅಂದರೆ ನಾವೇನು ಓಟ್ ಹಾಕ್ಬೇಕಂತ ಬರ್ತಿದ್ವಿ, ಓಟ್ ಹಾಕ್ತಿದ್ವಿ, ಹೋಗ್ತಿದ್ವಿ ಅಷ್ಟೇ ಈ ಶಾಲೆಗೆ ಬಂದಾಗ. ಬಟ್ ಇತ್ತೀಚೆಗೆ ನನ್ನ ಮನಸ್ಸಲ್ಲಿ ಏನೋ ಅನ್ನಿಸ್ತು, ನಾನು ಓದಿದ ಶಾಲೆ, ನಾವು ಹುಟ್ಟಿದ ಊರು, ಎತ್ತ ತಂದೆ ತಾಯಿ, ಇವ್ರನ್ನ ಯಾರು ಮರಿತಾರೋ ಅವರು ಜೀವನದಲ್ಲಿ ಮೇಲೆ ಬರೋಕ್ಕಾಗೋದಿಲ್ಲ. ಅದರಿಂದ ನೀವೂ ಅಷ್ಟೇ, ಏನೀಗ ಕುಳಿತು ವಿದ್ಯಾರ್ಥಿಗಳಾಗಿದ್ದೀರಿ, ನೀವು ಇವತ್ತಿನಿಂದನೇ ನೀವು ಚಾಲೆಂಜ್ ತಗೊಬೇಕು. ನಾವು ಬೇರೆ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ, ನಾವು ಎಲ್ಲ ರೀತಿಯಲ್ಲೂ ನಾವು ಮುಂದುವರಿತೀವಿ. ಈಗಾಗಲೇ ನಮ್ಮ PDO ಸರ್ ಹೇಳ್ದಂಗೆ ನಿಮ್ಮಲ್ಲಿ ಯಾರ್ಯಾರು ಮಹಾನುಭಾವರು ಆಗ್ತಿರೋ ಹೇಳೋಕ್ಕಾಗೋದಿಲ್ಲ. ಇದೇ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೇಳಿದ್ದೀರ ಮಕ್ಕಳೇ? ವಿಶ್ವೇಶ್ವರ ಕೇಳಿದ್ರಲ್ಲ, ಅವ್ರು ಎಲ್ಲಿ ಓದಿದ್ರು ಹೇಳಿ? ಬೀದಿ ದೀಪದಲ್ಲಿ ಕೆಳಗಡೆ ಓದಿ ಅಷ್ಟು ಮಹಾನುಭಾವರಾದರು. ಇವತ್ತು ನಿಮಗೆ ಬೀದಿ ದೀಪ ಓದೋ ವ್ಯವಸ್ಥೆ ಇದೆ, ನಿಮಗೆ ಮನೆಯಲ್ಲಿ ಒಳ್ಳೆ ಲೈಟ್ ವ್ಯವಸ್ಥೆ ಇದೆ, TV ವ್ಯವಸ್ಥೆ ಇದೆ, ಮೊಬೈಲ್ ವ್ಯವಸ್ಥೆ ಇದೆ, ಆಯ್ತಲ್ಲ? ಸೊ ಇವೆಲ್ಲ ವ್ಯವಸ್ಥೆಗಳನ್ನ ಬಳಸ್ಕೊಂಡು ನೀವು ಇನ್ನೂ ಯಾವ ರೀತಿ ಮುಂದುವರಿಬೋದು, ಎಷ್ಟು ವಿದ್ಯಾವಂತರಾಗ್ಬೋದು, ನೀವು ತಂದೆ ತಾಯಿಗೆ ಎಷ್ಟು ನಾವು ಗೌರವ ತರ್ಬೋದು, ಜೊತೆಯಲ್ಲಿ ನಾವು ಹುಟ್ಟಿ ಬೆಳೆದ ಊರಿಗೆ ಎಷ್ಟು ಗೌರವ ಕೊಡ್ಬೋದು, ಶಾಲೆಗೆ ಎಷ್ಟು ಗೌರವ ಕೊಡ್ಬೋದು. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಯೋಚನೆ ಮಾಡಿ ವಿದ್ಯಾಭ್ಯಾಸ ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗಿದೆ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಸಾರ್ಗೆ ಕೇಳಿದೆ, ಏನು ನನ್ನ ಶಾಲೆಗೆ ಏನಾದರೂ ಅಟ್ಲೀಸ್ಟು ಏನಾದರೂ ಒಂದು ಕಿರುಕಾಣಿಗೆ ಕೊಡಬೇಕು, ಏನು ಸರ್ ಏನಾದರೂ ಮಾಡ್ಬೋದು ಅಂತಂದರೆ, ಸಾರ್ ಹೇಳಿದ್ರು, ಇಲ್ಲಿ ಹೆಣ್ಮಕ್ಳು ಟಾಯ್ಲೆಟ್ ಇದೆ, ಎಲ್ಲ ಬಂದು ಗಲೀಜು ಮಾಡ್ತಾರೆ, ಸುತ್ತು ಫೆನ್ಸಿಂಗ್ ಹಾಕಿ ಕೊಡ್ತಾರೆ, ಒಳ್ಳೆ ಸರ್ ಅಂತ ಹೇಳಿದ್ರು. ನಾನು ಹೇಳಿದೆ, ಅದನ್ನು ಆಮೇಲೆ ಮಾತಾಡೋಣ ಸರ್, ಸದ್ಯಕ್ಕೆ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿ, ಅವರ ಭವಿಷ್ಯಕ್ಕೆ ರೂಪಿಸ್ಕೊಳ್ಳೋ ರೀತಿಯಲ್ಲಿ ಏನಾದರೂ ಹೇಳಿ ಸರ್ ಅಂತ ಹೇಳಿದ್ರು. ಹೇಳಿದೆ. ಆಗ ಅವ್ರು ಹೇಳಿದ್ರು, ಸರ್ ಒಂದು TV ಕೊಡಿಸ್ಕೊಟ್ರೆ ಅದರಲ್ಲಿ ನಾವು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಜನರಲ್ ನಾಲೆಡ್ಜ್ ಸಂಬಂಧಪಟ್ಟ ಹಾಗೆ ಅದೆಲ್ಲ ಪೆನ್ ಡ್ರೈವ್ ಹಾಕಿ ಅದನ್ನ ಮಕ್ಕಳಿಗೆಲ್ಲ ತೋರಿಸಿದಾಗ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಸರ್ ಅಂತ ಹೇಳಿದ್ರು. ಆಯ್ತು ಮಾಸ್ಟರ್ ಅಂತ ಹೇಳಿ ಅದೇನು ನಾನು ಈವನ್ ಮಾಸ್ಟರ್ಗೆ ಹೇಳಿದೆ, ನಾನು ಖಂಡಿತ ಬರೋದಿಲ್ಲ, ನನ್ನ ಹೆಸರು ಎಲ್ಲೂ ಹೇಳಬೇಡಿ, ಮಕ್ಕಳು ಕೊಡಿ ಅಂತ ಹೇಳಿದೆ. ಬಟ್ ಆದರೂ ಏನೋ ಗೌರವಯುತವಾಗಿ ಕರೆದ್ರು, ನಾನು ಬಂದಿದ್ದೀನಿ. ಬಟ್ ಈ TV ಏನು ಕೊಡ್ತಾ ಇದ್ದಾರೆ, ದಯವಿಟ್ಟು ಮಕ್ಕಳು ಮಾಸ್ಟ್ರು ನಿಮಗೆ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗೋದ್ರ ಬಗ್ಗೆ ಆಗ್ಬೋದು, ಪ್ರಾಪಂಚ ಜ್ಞಾನಕ್ಕೆ ಸಂಬಂಧಪಟ್ಟಾಗ್ಬೋದು, ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಾಗ್ಬೋದು, ಅದರಲ್ಲಿ ಪೆನ್ ಡ್ರೈವ್ ಮುಖಾಂತರವಾಗಿ ಹಂತವಾಗಿ ನಿಮಗೆಲ್ಲ ಕಲಿಸ್ಕೊಡ್ತಾರೆ. ದಯವಿಟ್ಟು ಎಲ್ಲ ಕಲಿತ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸತ್ಪ್ರಜೆಗಳಾಗಿ ಈ ಭಾರತ ದೇಶದ ಒಳ್ಳೆಯ ಪ್ರಜೆಗಳಾಗಿ, ವಿದ್ಯಾರ್ಥಿಗಳಾಗಿ ನೀವು ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅನಿಸುತ್ತೆ. ಸದ್ಬಳಕೆ ಆಗಬೇಕು, ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಆಗಬೇಕು. ಸರ್, ಈಗ ಮಕ್ಕಳು ಕೊಡಿ, ಆಮೇಲೆ ಹೆಸರಿಗೆ ಹೋಗಿ ಮೇಡಮ್ ಇವರು ಕರಡು ಹೇಳು ನೀನೆ. ಕುತ್ಕೊಬಿಡಿ ಹಾಗೆ. ಹುಷಾರ್
ಬ್ಯಾಗ್ ಕೊಟ್ಟಿಲ್ಲ, ಬ್ಯಾಗ್ ಯಾಕೆ ಬಂದಿಲ್ಲ ತಗೊಳ್ರಿ, ಆಮೇಲೆ ಕೊಡಿ. ಇದು ಬಂದಿದ್ದು ಕೊಡ್ತೀವಿ ಬನ್ನಿ ನಾವು. ಗೌರವವನ್ನು ಸೂಚಿಸ್ತೇನೆ. ಜೋರಾಗಿ ಚಪ್ಪಾಳೆ ಹೊಡೀರಿ. ಸನ್ಮಾನವನ್ನ ತಾವೆಲ್ಲರೂ ಸ್ವೀಕರಿಸಿದ ಸನ್ಮಾನಿತರಿಗೆ ಹುಡುಗರಿಗೆ ಹಾಕ್ಬೋದು, ನಿಧಾನ. ಚಪ್ಪಾಳೆ ತಟ್ಟಬೇಕು. ಟಿಫನ್ ರೆಡಿ ಇದೆ, ಸ್ವೀಟ್ ರೆಡಿ ಇದೆ. ಗಿಫ್ಟ್ ಇಸ್ಕೊಳ್ಳೋ ಖುಷಿಯಾಗಿದ್ರೆ ಇವಾಗ ಚಪ್ಪಾಳೆ ಹೊಡಿಬೇಕಲ್ವಾ? ಗಿಫ್ಟ್ ತಗೊಳ್ಳೋ ಮಾತ್ರ ಖುಷಿಯಾಗಿದ್ರೆ ಬಾಬಾ ಹೊಡೀರಿ ಮಕ್ಕಳೇ.